Inspiring words have the power to shape young minds and guide them towards success. ಈಗ ಮುಖ್ಯ ಅತಿಥಿಗಳ ನುಡಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್ ಇವರು ಅತಿಥಿಪರ ಮಾತುಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. CLE ಸಂಸ್ಥೆಯ ಶ್ರೀ MK ಕೌಟಗಿಮಠ್ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಚಿಕ್ಕೋಡಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು, ಅನುಭವಿಗಳು, ಜಂಟಿ ಕಾರ್ಯದರ್ಶಿಗಳಾಗಿ ಈ CLE ಸಂಸ್ಥೆಯ ಎಲ್ಲ ಆಗುಹೋಗುಗಳನ್ನು ನೋಡ್ಕೊಳ್ತಾ ಇರುವಂತಹ ಶ್ರೀ NS ವಂಟುಮುತ್ತೆ ಸರ್ ಅವರೇ, ಆಡಳಿತಾಧಿಕಾರಿಗಳಾಗಿ ಸುವ್ಯವಸ್ಥಿತವಾಗಿ ಇಡೀ ಶಿಕ್ಷಣ ಸಂಸ್ಥೆಯ ಸಮೂಹಗಳನ್ನು ನೋಡ್ಕೊಳ್ತಾ ಇರುವಂತಹ ಶ್ರೀ ಸಾಗರ್ ಬಿಸ್ಕೋಪಸ್ ರವರೇ, ಪ್ರಾಥಮಿಕ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ DS ಕೋಳಿ ಅವರೇ, ಪ್ರೌಢ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ BD ರುಕುಡೆ ಅವರೇ, ಈ ಸಂಸ್ಥೆಯ ಯುವ ನಿರ್ದೇಶಕರಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಕೌಟ್ಗಿಮಠ್ ಅವರೇ, ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರೇ, ಈ ಸಮ್ಮೇಳನದಲ್ಲಿ ನಿಮ್ಮ ಮಕ್ಕಳ ಸಂತೋಷವನ್ನು, ಅಭಿವೃದ್ಧಿಯನ್ನು, ಯಶಸ್ಸನ್ನು ಕಣ್ತುಂಬಿಕೊಳ್ಳಲು ಬಂದಿರುವಂತಹ ಎಲ್ಲ ಪಾಲಕರೇ, ನಿಮ್ಮೆಲ್ಲರಿಗೂ ಶರಣರ ನಾಡಿನ ಮಗಳು, ವೀರರ ನಾಡಿನ ಸೊಸೆ, ಕನ್ನಡತಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮಾಡುವ ಶರಣಾರ್ಥಿಗಳು. ಶಿಕ್ಷಕರಾಗಿರುವಂತಹ ನಾವು ಈ ವಿದ್ಯಾರ್ಥಿಗಳ ಏಳಿಗೆಯನ್ನು ಕಣ್ತುಂಬಿಕೊಳ್ಳುವಂಥ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಬಹಳ ಖುಷಿ ಅನ್ನಿಸ್ತದೆ. ಅದರಲ್ಲೂ ವಿಶೇಷವಾಗಿ ಈ CLE ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ, ನನ್ನ ಹೆಸರನ್ನು ಪ್ರಸ್ತಾಪಿಸಿದ್ದಕ್ಕಾಗಿ ನಾನು ಮೊದಲು ನಮ್ಮ BEd ಕಾಲೇಜ್ನ ಪ್ರಾಚಾರ್ಯರಾಗಿರುವಂಥ ಉಕ್ಲಿ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬಹುಶಃ ಅವರು ನನ್ನ ಹೆಸರು ಸೂಚಿಸದೆ ಹೋಗಿದ್ರೆ ಈ ಒಂದು ಸಂಸ್ಥೆಯ ಆಡಳಿತ ಅಥವಾ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಪ್ರೋತ್ಸಾಹ, ಶಿಕ್ಷಕರಿಗೆ ಕೊಡುವಂತಹ ಪ್ರೋತ್ಸಾಹ ಕಣ್ತುಂಬಿಕೊಳ್ಳಿಕ್ಕೆ ನನಗೆ ಆಗ್ತಿರ್ಲಿಲ್ಲ ಏನು. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಜೊತೆಗೆ ನನ್ನನ್ನು ಆಹ್ವಾನಿಸಿದಂಥ ಎಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ. ಆತ್ಮೀಯರೇ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಅಂತಂದರೆ ಒಂದು ಖರ್ಜೂರದ ಗಿಡ ನೆಟ್ಟ ಹಾಗೆ. ಈ ಒಂದು ಸಂಸ್ಥೆಯನ್ನು ಮೊಟ್ಟ ಮೊದಲು ಹುಟ್ಟು ಹಾಕಿದವರು ಹಿರಿಯರು. ಅವರ ನಂತರದಲ್ಲಿ ಮುಂದಿನ ಪೀಳಿಗೆ ಆ ಶಿಕ್ಷಣ ಸಂಸ್ಥೆಯನ್ನು ಒಂದು ಆಲದ ಮರದ ರೀತಿಯಲ್ಲಿ ಅವರು ಬೇರೆ ಬಿಟ್ಟರು, ಇವರು ಪಡಲೊಡೆದ್ರು ಅಂತ. ಅಂದರೆ ಆಲದ ಮರದ ರೀತಿಯಲ್ಲಿ ಈ ಭಾಗದ ಜನರಿಗೆ ಶಿಕ್ಷಣಕ್ಕೆ ಏನೇನು ಬೇಕು ಅದೆಲ್ಲವನ್ನ ಕೊಡುವಂತಹ ಮಹದುದ್ದೇಶದಿಂದ ಹಲವಾರು ಅಂಗಗಳನ್ನು ಮಾಡಿದರು. ಕನ್ನಡ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮ್ಮು, ಬೇರೆ ಬೇರೆ ಎಲ್ಲ ರೀತಿಯ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಲಿ ಅನ್ನುವಂತಹ ಮಹದೋದ್ದೇಶ. ಶಿಕ್ಷಣ ಕೊಡುವುದು ಅಂತಂದರೆ ಕೇವಲ ಒಂದು ಸರ್ಟಿಫಿಕೇಟ್ ಕೊಡೋದು, ಮಾರ್ಕ್ಸ್ ಕೊಡೋದು ಅಂತಲ್ಲ, ಅದರಿಂದ ಜೀವನೋಪಾಯನೂ ಕೂಡ ಮಕ್ಕಳದ್ದು ಆಗಬೇಕು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ತಾಲೂಕು ಆದರೂ ಕೂಡ ಬೆಳಗಾವಿ ಜಿಲ್ಲೆಯಿಂದ ದೂರ ಇರೋದ್ರಿಂದ ಒಂದು ಸ್ವಲ್ಪ ಇಲ್ಲಿಯ ಜನರ, ಹೆಚ್ಚಾಗಿ ರೈತಾಪಿ ವರ್ಗದ ಜನರನ್ನು ಒಂದು CBSE ಮಾಧ್ಯಮದ, ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಪರಿಚಯಿಸಬೇಕು, ಜಗತ್ತಿಗೆ ಪರಿಚಯಿಸಬೇಕು ಅಂತಂದ್ರೆ ಶಿಕ್ಷಣದ ಬೇರೆ ಬೇರೆ ಆಯಾಮಗಳ ಮೂಲಕ ಸಾಧ್ಯ ಅನ್ನುವುದನ್ನು ಕಂಡುಕೊಂಡು ಈ ಶಿಕ್ಷಣ ಸಂಸ್ಥೆಯವರು ಇಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಇಲ್ಲಿ ಹುಟ್ಟು ಹಾಕಿದ್ದಾರೆ. ಹಾಗಾಗಿ ಖರ್ಜೂರದ ಮರವನ್ನು ಅವ್ರು ನೆಟ್ಟರು, ಫಲವನ್ನು ಚಿಕ್ಕೋಡಿಯ ಈ ಶಾಲೆಯಲ್ಲಿ ಮಕ್ಕಳನ್ನು ಕಲಿಸುವಂತಹ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲರೂ ಅದರ ಫಲವನ್ನು ನೀವೆಲ್ಲ ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಆ ಹಿರಿಯರಿಗೆ ನಾವು ಮೊದಲು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು.
ನೋಡ್ರಿ, ಎಷ್ಟೊಂದು ಜನರಿಗೆ ಈ ಸಂಸ್ಥೆ ಉದ್ಯೋಗ ಕೊಟ್ಟದ, ಎಷ್ಟೊಂದು ಮಕ್ಕಳನ್ನು ತಯಾರು ಮಾಡದ, ಎಷ್ಟೊಂದು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿಕೊಟ್ಟದ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆ ಅನ್ನೋದು ಖರ್ಜೂರದ ಗಿಡ ಹಾಗೆ, ನೆಟ್ಟವರಿಗೆ ಸಿಗುವುದಿಲ್ಲ ಫಲ, ಅದನ್ನು ಅನುಭವಿಸುವವರಿಗೆ ನಮ್ಮ ಯುವ ನಾಯಕರು ಕೂತಿದ್ದಾರೆ. ಮುಂದೆ ಅದನ್ನು ಇನ್ನೂ ಬೆಳೆಸ್ಕೊಂಡು ಹೋಗಿ ಅದು ಇನ್ನೂ ಹೆಚ್ಚಿನ ಫಲವನ್ನು ಜನರಿಗೆ, ಚಿಕ್ಕೋಡಿಯ ಆಚೆಗೂ ಇದರ ಫಲ ಎಲ್ಲರಿಗೂ ಸಿಗುವ ಹಾಗೆ ಆಗಲಿ ಅನ್ನುವಂಥ ಹಾರೈಕೆಯನ್ನು ನಾನು ಹಾರೈಸ್ತಾ, ಆತ್ಮೀಯರೇ, ನಿಮಗೆಲ್ಲ ಅನ್ನಿಸ್ತದ ಎಷ್ಟೊತ್ತು ಮಾತಾಡ್ಬೋದು ಇವರು ಅಂಥೇಳಿ. ಯಾಕಂದ್ರೆ ನೀವೆಲ್ಲರೂ ನನ್ನ ಮಾತು ಕೇಳೋಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳು ನಿಮಗಾಗಿ ನೀಡುವಂತಹ ಮನರಂಜನೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಕಾತರಾಗಿ ಕೂತಿದ್ದೀರಿ. ಮಕ್ಕಳು ಹಿಂದೆ ತಯಾರಾಗತ್ತಾರ. ನಾನೊಂದು ಸ್ವಲ್ಪ ಹೊತ್ತು ಅವರು ತಯಾರಾಗುವವರೆಗೂ ನಿಮ್ಮ ಜೊತೆ ಒಂದಷ್ಟು ಮಾತಾಡಬೇಕು ಅಂಥೇಳಿ ನಾನು ಇಲ್ಲಿ ಬಂದಿದ್ದೀನಿ. ವರದಿ ವಾಚನ ಓದಬೇಕಾದಾಗ ನನಗನ್ನಿಸ್ತು, ಶಾಲೆ ಅನ್ನೋದು ಔಪಚಾರಿಕ ಶಿಕ್ಷಣ ಕೊಡ್ತದ, ಮನೆ ಅನೌಪಚಾರಿಕ ಶಿಕ್ಷಣವನ್ನು ಕೊಡ್ತದೆ. ಆದರೆ ವರದಿ ವಾಚನದಾಗ ನೋಡಿದಾಗ ಅನ್ನಿಸ್ತು ಶಾಲೆನೇ ಎರಡೂ ಕೆಲಸ ಮಾಡಕತ್ತದ ಅಂತ. ಯಾಕಂತಂದ್ರೆ ಇವತ್ತು ಮನೆಯಲ್ಲಿ ಕೊಡಬೇಕಾದಂತಹ ಎಷ್ಟೋ ಶಿಕ್ಷಣವನ್ನು, ಕಲಿಕೆಯನ್ನು ನಾವು ಮರೆಮಾಚಿದ್ರಿಂದ ಅದರ ಎಲ್ಲ ಜವಾಬ್ದಾರಿಯನ್ನು ಶಾಲೆ ವಹಿಸ್ಕೊಂಡದ. ಯಾವ ವಿಷಯಕ್ಕಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗುರು ಹಿರಿಯರನ್ನು, ಅಜ್ಜ ಅಜ್ಜಿಯರಿಗೆ ಗೌರವಿಸುವ ಕಾರ್ಯಕ್ರಮ ಅಂತೇನೋ ಕಾರ್ಯಕ್ರಮದ ಹೆಸರು ಹೇಳಿದರು. ಯಾಕೆ ಆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂತಂದ್ರೆ, ಇವತ್ತು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಜ್ಜ ಅಜ್ಜಿಯರಿಗೆ, ಹಿರಿಯರಿಗೆ ಗೌರವ ಕೊಡಬೇಕು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ಎನ್ನುವಂಥ ರೀತಿಯಲ್ಲಿ ಅವರನ್ನು ಗೌರವಿಸಬೇಕು ಅನ್ನುವಂಥ ಪರಿಪಾಠವನ್ನು ಶಾಲೆ ಹಾಕುವ ಹಂತಕ್ಕೆ ನಾವೆಲ್ಲ ತಲುಪಿದ್ದೀವಿ ಅಂತಂದರೆ ನಾವೆಲ್ಲ ವಿಚಾರ ಮಾಡಬೇಕು. ಶಾಲೆಗೆ ಜವಾಬ್ದಾರಿ ಎಷ್ಟಿದೆ ಅಂತ. ಶಾಲೆ ವಿದ್ಯೆ ಕೊಡಬೇಕು, ಅಕ್ಷರ ಜ್ಞಾನ ಹೇಳಬೇಕು, ಅಂಕಿಗಳ ಜ್ಞಾನ ಹೇಳಬೇಕು, ವ್ಯವಹಾರ ಜ್ಞಾನ ಹೇಳಬೇಕು, ಭಾಷೆಯ ಕುರಿತು ಅಭಿಮಾನವನ್ನು ಮೂಡಿಸಬೇಕು, ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆಯನ್ನು ಹೊರತೆಗಿಬೇಕು, ಜೊತೆಗೆ ಇನ್ನೊಬ್ಬರ ಜೊತೆ ಹೇಗೆ ವ್ಯವಹರಿಸಬೇಕು. ಪಂಢರಪುರದ ಯಾತ್ರೆಯನ್ನು ಮಾಡಿದರು ಅಂತ ಹೇಳಿದ್ರು, ನಂಗೆ ಅದು ಭಾಳ ಇಷ್ಟ ಆಯಿತು. ಪಂಢರಪುರ ಯಾತ್ರೆ ಮಾಡಿಸಿದ್ವಿ ನಾವು ವಿದ್ಯಾರ್ಥಿಗಳ ಕಡೆಯಿಂದ ಅಂತ. ಎಷ್ಟೊಂದು ಭಕ್ತಿ ಪ್ರಧಾನವಾದಂತಹ, ಆದರ್ಶಪ್ರಾಯವಾದಂತಹ ಸಂಪ್ರದಾಯಗಳು ನಮ್ಮ ನಡು ಅದಾವು. ಆ ಸಂಪ್ರದಾಯಗಳನ್ನು ನಾವೆಲ್ಲ ಮನ್ಯಾಗ ಬಿಟ್ಬಿಟ್ಟೇವೆ. ವಾರಿಗೆ ಹೋಗಿ ಬಂದವ್ರಿಗೆ ಊರವರು, ಓಣಿಯವರು ಅವರನ್ನು ಕರೆದು ಸತ್ಕರಿಸಿ ಸನ್ಮಾನಿಸಿ ಅವರಿಂದ ಹಾಡು ಭಜನೆಗಳನ್ನು ಕೇಳಿ ಕಣ್ ತುಂಬಿಕೊಳ್ಳುವಂತಹ ಸಂದರ್ಭಗಳು ಇವತ್ತು ಮರೆಯಾಗ್ಯಾವ. ಅದಕ್ಕೋಸ್ಕರ ಶಾಲೆಯೊಳಗೆ ವಾರಿ ಮಾಡಿದರು, ದಿಂಡಿ ಮಾಡಿದರು ಅಂತೆಲ್ಲ ಕೇಳುವಂಥದ್ದು ಬಂದದ್ದು. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಾವು ಜವಾಬ್ದಾರಿಯಿಂದ ಹಿಂದೆ ಸರಿದೇವೆ, ಆ ಎಲ್ಲ ಜವಾಬ್ದಾರಿಗಳನ್ನು ಶಾಲೆ ಹೊತ್ಕೊಂಡದ ಅಂತ. ಅದಕ್ಕೆ ಕುವೆಂಪು ಅವರು ಒಂದು ಮಾತು ನೆನಪಾಗ್ತದೆ ನನಗೆ. ಏನು ಅಂತಂದ್ರೆ, ಮಕ್ಕಳನ್ನು ಭತ್ತ ತುಂಬುವ ಚೀಲಗಳನ್ನಾಗಿ ಮಾಡಬೇಡ್ರಿ, ಭತ್ತ ಬೆಳೆಯುವ ಗದ್ದೆಗಳನ್ನಾಗಿ ಮಾಡ್ರಿ ಅಂತ. CLE ಸಂಸ್ಥೆ, ಶಿಕ್ಷಣ ಸಂಸ್ಥೆ ನಿಜವಾಗಿಯೂ ಮಕ್ಕಳನ್ನು ಭತ್ತ ತುಂಬುವ ಚೀಲ ಮಾಡದೆ ಭತ್ತ ಬೆಳೆಯುವ ಗದ್ದೆ ಮಾಡ್ಯದ ಅನ್ನೋದಕ್ಕೆ ಬಹಳಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡು ಹೋದಂಥ ವಿದ್ಯಾರ್ಥಿಗಳ ಸಾಧನೆ ನಮ್ಮ ಮುಂದೆ ಕಾಣಿಸ್ತದ. ಹಾಗಾಗಿ ನಿಮ್ಮ ಮಕ್ಕಳನ್ನು ಸತತವಾಗಿ ಉತ್ತಿ ಬೆಳೆಯುವಂತಹ ಭತ್ತದ ಗದ್ದೆಗಳನ್ನಾಗಿ ಮಾಡಿದಂಥ ಶಾಲೆಗೆ ಒಂದು ಜೋರಾದ ಚಪ್ಪಾಳೆ ನಿಮ್ಮಿಂದ ಬರಬೇಕು. ಆತ್ಮೀಯರೇ, ಇವತ್ತು ನಾವು ಎಂಥ ಪರಿಸ್ಥಿತಿಯೊಳಗಿದ್ದೇವೆ ಅಂತಂದ್ರೆ, ಮಕ್ಕಳಿಗೆ ನಾವು ಏನೆಲ್ಲ ಕೊಡ್ತಾ ಇದ್ದೇವೆ ಅಂತಂದ್ರೆ ನಾವು ಅನುಭವಿಸಿಲ್ಲಲ್ಲ. ನಾವು ಚಿಕ್ಕವರಿದ್ದಾಗ ನಮಗೆ ಕಷ್ಟ ಇತ್ತು, ನಮಗೆ ಸಿಕ್ಕಿಲ್ಲ, ನಮಗೆ ಬೇಡದಾಗ ಕೊಟ್ಟಿಲ್ಲ ನಮ್ಮ ತಂದೆ ತಾಯಿಗಳು. ನೀವೆಲ್ಲ ಅನುಭವಿಸ್ರಿ ಅಂತ ಮಕ್ಕಳಿಗೆ ಕೇಳಿದ್ದನ್ನೆಲ್ಲ ಕೊಡ್ತೇವೆ. ಕೇಳಿದ್ದನ್ನೆಲ್ಲ ಕೊಟ್ಟು ಮಕ್ಕಳನ್ನ ಏನು ಮಾಡೇವಿ ಅಂತಂದ್ರೆ ಹಾದಿ ತಪ್ಪು ಹಾಗೆ ನಾವೇ ಮಾಡಿದ್ದೇವೆ. ಮಕ್ಕಳಿಗೆ ಕಷ್ಟ ಗೊತ್ತಿಲ್ಲ, ಮಕ್ಕಳಿಗೆ ಕಾಯುವಿಕೆ ಗೊತ್ತಿಲ್ಲ, ಮಕ್ಕಳಿಗೆ ಪಡೆದದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ, ಮಕ್ಕಳು ಪಡ್ಕೊಂಡದ್ದು ಮಹತ್ವದ್ದು ಅನ್ನೋದು ಕೂಡ ಮಕ್ಕಳಿಗೆ ಗೊತ್ತಿಲ್ಲ. ಅದು ಒಂದು ಪೆನ್ಸಿಲ್ ಆಗಿರ್ಬೋದು, ಒಂದು ಪೆನ್ನೇ ಆಗಿರ್ಬೋದು, ಒಂದು ನೋಟ್ಬುಕ್ ಆಗಿರ್ಬೋದು, ಒಂದು ಹೊಸ ಜೊತೆ ಬಟ್ಟೆ ಆಗಿರ್ಬೋದು. ನಾವು ಯಾವಾಗ ಬೇಕು ಅವಾಗ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋಗ್ತಾ ಇದ್ದೇವಲ್ಲ. ಹಾಗಾಗಿ ಮಕ್ಕಳಿಗೆ ಕೊರತೆಯ ಭಾವ ಗೊತ್ತಿಲ್ಲ. ಯಾವಾಗ ಕೊರತೆಯ ಭಾವ ಗೊತ್ತಾಗಂಗಿಲ್ಲಲ್ಲ, ಅವ್ರಿಗೆ ಅದರ ಮಹತ್ವ ಗೊತ್ತಾಗಂಗಿಲ್ಲ. ಎಲ್ಲ ಸ್ಪೂನ್ ಫೀಡಿಂಗ್ ಅಂದರೆ ಕೇಳೋ ಪುರ್ಸೊತ್ತಿಲ್ಲ ನಾವೆಲ್ಲ ಕೈ ಹಿಡಿತೇವೆ. ಆತ್ಮೀಯರೇ, ಮಕ್ಕಳಿಗೆ ಕೊಡುವುದು ತಪ್ಪಲ್ಲ. ಏನು ಕೊಡ್ರಿ ಅಂದರೆ ನಿಮ್ಮ ಸಮಯವನ್ನು ಕೊಡ್ರಿ, ನಿಮ್ಮ ಪ್ರೀತಿಯನ್ನು ಕೊಡ್ರಿ, ನಿಮ್ಮ ಕಾಳಜಿಯನ್ನು ಕೊಡ್ರಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಮಕ್ಕಳಿಗೆ ಗದರಿಸ್ರಿ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ಗಮನ ಹರಿಸ್ರಿ. ವಿಶೇಷವಾಗಿ ಹದಿಹರೆಯದ ಮಕ್ಕಳು ಬಹಳಷ್ಟು ತಪ್ಪುಗಳನ್ನು ಮಾಡಲಿಕ್ಕೆ ನಮ್ಮ
ಒಂದು ಅಲಕ್ಷ್ಯತನ ಅಂದರೆ ತಂದೆ ತಾಯಿಗಳ ಅಲಕ್ಷ್ಯತನ ಕಾರಣ ಆಕೈತಿ. ಹಾಗಾಗಿ ಇವತ್ತು ಮಕ್ಕಳು ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಮುಂಚೆ ನಾವೆಲ್ಲ ಸಣ್ಣವರಿದ್ದಾಗ ಮನ್ಯಾಗ ಟಿ ವಿ ಹಚ್ಚಿ ಟಿ ವಿ ನೋಡ್ತಿದ್ವಿ ಅಂತ ತಿಳ್ಕೊಡ್ರಿ. ಮನೆಯಲ್ಲಿ ಹಿರಿಯರು ಯಾರೇ ಬಂದರೆ ಟಿ ವಿ ಆಫ್ ಮಾಡಿ ನಾವೆಲ್ಲ ಪುಸ್ತಕ ಹಿಡ್ಕೊಂಡು ಕುಂಡಿರ್ತಿದ್ವಿ. ಆದರೆ ಇವತ್ತು ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕುಂಡಿರ್ತಾರ, ಅಭ್ಯಾಸ ಮಾಡ್ತೇವೆ ನೋಡ್ತೇವೆ ಅಂತ ಹೇಳ್ತಾರೆ, ಆದರೆ ನಿಜವಾಗೂ ಅದರಲ್ಲಿ ಏನು ನೋಡಾಕತ್ತಾರ ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂತರ್ಜಾಲದಲ್ಲಿ ಮಕ್ಕಳು ಏನೇನು ನೋಡ್ತಾರ ಅನ್ನೋದ್ರ ಕುರಿತು ನಮಗೆ ಮಾಹಿತಿ ಇರಬೇಕಾಗ್ತದೆ. ಹಾಗೆ ಮೊಬೈಲನ್ನು ಎಷ್ಟು ಬಳಕೆಗೆ ಕೊಡಬೇಕು ಅಷ್ಟನ್ನು ಮಾತ್ರ ಕೊಡಬೇಕು ಅನ್ನೋದ್ರ ಕಡೆಗೆ ನಮ್ಮ ಗಮನ ಇರಬೇಕು. ವಿಶೇಷವಾಗಿ SSLC ಓದುವಂತಹ ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಬಂದು ಹೇಳಿದರು. ಕಾಳಜಿ ವಹಿಸಬೇಕಾದದ್ದು ಯಾರು ಅಂತಂದ್ರೆ ಶಿಕ್ಷಕರು ವಹಿಸ್ತಾರ. ಅವ್ರು ಶಾಲೆಯೊಳಗೆ ಪಾಠ ಮಾಡ್ತಾರ, ಅಭ್ಯಾಸಕ್ಕೆ ಮಾರ್ಕ್ಸ್ ಹೆಂಗೆ ತೊಗೋಬೇಕು ಅನ್ನೋದು ಹೇಳ್ಕೊಡ್ತಾರ. ಆದ್ರೆ ವಿದ್ಯಾರ್ಥಿಗೆ ಆತ್ಮವಿಶ್ವಾಸ, ಭರವಸೆ, ನೀ ಸೋತ್ರ ನಿನ್ನ ಜೊತೆ ನಾ ಅದೀನಿ ಅನ್ನುವಂಥ ಮಾತನ್ನು ತಂದೆ ತಾಯಿಗಳು ಕೂಡ ಹೇಳಬೇಕಾಗ್ತದೆ. ಅತಿಯಾದ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಮಾಡಬೇಡ್ರಿ. 99 ತರಬೇಕು, 100ಕ್ಕೆ 100 ತರಬೇಕು ಅನ್ನುವಂಥ ನಿರೀಕ್ಷೆಗಳನ್ನು ಬಿಟ್ಬಿಡ್ರಿ. ನಿಮ್ಮ ಮಕ್ಕಳ ಕೆಪಾಸಿಟಿ ಎಷ್ಟದ, ಅವರ ಸಾಮರ್ಥ್ಯ ಎಷ್ಟದ, ಅವ್ರಿಗೆ ಏನು ತೊಂದರೆಗಳದಾವು, ಕಲಿಕೆಯೊಳಗೆ ಏನು ತೊಂದರೆಗಳದಾವು ಅಂತ ಒಂದು ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಿರಿ. ಬಾಜು ಕುಂತ್ಕೊಂಡು ನಿನಗೆಲ್ಲ ಕೊಡ್ಸಿನಲ್ಲ, ಅವ 99 ತೊಗೊಂಡು ಬಂದ, ನೀ ಯಾಕೆ ತರಲಿಲ್ಲ ಅನ್ನುವಂಥ ಪ್ರಶ್ನೆ ಮಾಡಬೇಡ್ರಿ. ಅವ 99 ಅಂದಾನ, ಅವನಿಗೂ ಎಲ್ಲ ಕೊಟ್ಟೀನಿ, CLE ಅಂತ ಒಳ್ಳೆ ಶಾಲೆಯೊಳಗೆ ಹಾಕಿದ್ದೀನಿ, ನಿನಗೂ ನೀನು ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಕಾರಣಗಳನ್ನು ನೀವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರಿ. ಮಕ್ಕಳನ್ನು ದೂಷಣೆ ಮಾಡಬೇಡ್ರಿ. ಸೊ ನಾವೆಲ್ಲ ಹಾರೈಕೆ ಮಾಡಬೇಕಾಗಿರೋದು ಇವತ್ತು ನಮ್ಮ ಮಕ್ಕಳು ಯಾವ ರೀತಿ ಬೆಳಿಬೇಕು ಅಂತಂದ್ರೆ, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕಾಗ್ಯದ. ಈ ಹಾಡ್ದಾಕಿ ಗರತಿರಿ, ಆಕಿಗೆ ಏನೂ ಗೊತ್ತಿರಲಿಲ್ಲ, ಆದರೆ ಎಂಥ ನೀತಿ ತತ್ವಗಳನ್ನು ಹಾಡಿನೊಳಗೆ ಹಾಕಿ ಹೇಳಿದ್ಲು ಅಂತಂದ್ರೆ ಇವತ್ತಿಗೂ ಈ ಸದ್ಯದ ಪರಿಸ್ಥಿತಿಯೊಳಗೆ ಅವೆಲ್ಲವೂ ನಮಗೆ ಅವಶ್ಯಕತೆ ಐತಿ. ಹಾಗಾಗಿ ನಮ್ಮ ಮಕ್ಕಳನ್ನು ಬೆಳೆಸಬೇಕಾದಾಗ ಸವಲತ್ತುಗಳನ್ನು ಕೊಡೋದ್ರ ಜೊತೆಗೆ ಅವುಗಳ ಮೇಲೆ ನಿಗಾ ಇಡ್ರಿ, ಅವರಿಗೆ ಪ್ರೀತಿ ಕಾಳಜಿಯನ್ನು ಕೊಡ್ರಿ, ಅವರ ತೊಂದರೆಗಳು ಏನದಾವು ಅನ್ನೋದನ್ನು ಅರ್ಥ ಮಾಡ್ಕೊಡ್ರಿ. ಬೇರೆ ಮಕ್ಕಳ ಜೊತೆಗೆ ಅವರನ್ನು ಹೋಲಿಸ್ಬೇಡ್ರಿ. ಸಪೋಸ್ ಒಂದು ವೇಳೆ ಮಕ್ಕಳು ಪರೀಕ್ಷೆಯಲ್ಲಿ ಸೋತರು, ಅಂಕಗಳನ್ನು ತರಲಿಲ್ಲ ಅಂತಂದ್ರೆ ಮಕ್ಕಳನ್ನು ಬೈಬೇಡ್ರಿ. ನಿಮಗಿಂತ ಒಳ್ಳೆಯ ಆಪ್ತರು ಅವ್ರಿಗೆ ಬೇರೆ ಯಾರೂ ಇಲ್ಲ. ನೀವೇ ಗೆಳೆಯರು, ನೀವೇ ಒಳ್ಳೆಯವರು, ನೀವೇ ಹಿತಚಿಂತಕರು. ನಿಮ್ಮ ಮಕ್ಕಳಿಗೆ ನೀವೇ ಅಂತ ಸಂತೈಸ್ರಿ. ಅವರು ಎಡವಿ ಬಿದ್ದಾಗ ಎತ್ತಿ ಹಿಡಿಬೇಕಾದದ್ದು ನೀವೇ. ಶಾಲೆ ಪಾಠ ಚಲೋ ಮಾಡಲಿಲ್ಲ, ಶಾಲೆ ಓದಲಿಲ್ಲ ಇನ್ನುವಂಥದ್ದು ಬೇಡ. ಹಾಗಾಗಿ ಮಕ್ಕಳ ನಿರ್ವಹಣೆ ಮಾಡುವುದು ಬಹಳ ಮುಖ್ಯವಾದಂತಹ ಜವಾಬ್ದಾರಿ ತಂದೆ ತಾಯಿಗಳ ಮೇಲೆ ಇದೆ. ಆ ಎಲ್ಲ ಜವಾಬ್ದಾರಿಗಳನ್ನು ಶಿಕ್ಷಕರು ತಮ್ಮ ಜವಾಬ್ದಾರಿ ಅನ್ನುವಂಥದ್ದನ್ನ ರೀತಿಯಲ್ಲಿ ಹೇಳಿದ್ರಿ. 4 ಗಂಟೆಗೆ ಫೋನ್ ಮಾಡಿ ಬಹುಶಃ ನೀವು ನಿಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೊಂಡಿರಲ್ಲ ಗೊತ್ತಿಲ್ಲ, ಆದರೆ ಅವ್ರು ಫೋನ್ ಮಾಡಿ ನಿಮ್ಮ ಮಗ ಎದ್ದು ಓದ್ತಾನ ಇಲ್ಲೋ ಅನ್ನುವಂಥ ಮಟ್ಟಿಗೆ ಶಿಕ್ಷಕರ ಮೇಲೆ ಜವಾಬ್ದಾರಿ ಇವತ್ತು ಹೆಚ್ಚಾಗ್ಯದ. ಯಾಕಂದ್ರೆ ನಾವು ತಂದೆ ತಾಯಿಗಳು ಏನು ಮಾಡಕತ್ತೇವೆ ಅಂದರೆ ಒಳ್ಳೆ ಶಾಲೆಗೆ ಹಾಕೇವೆ, ಫೀಸ್ ತುಂಬೇವೆ, ಶಿಕ್ಷಕರು ಎಲ್ಲ ಮಾಡಲಿ ಅನ್ನುವಂಥ ರೀತಿಯಲ್ಲಿ ಬಿಟ್ಟರೆ ಮಕ್ಕಳು ನಿಜವಾದ ಶಿಕ್ಷಣವನ್ನು ಔಪಚಾರಿಕವಾಗಿ ಪ್ರೀತಿ, ಸ್ನೇಹ, ಅನುಕಂಪ, ಬಾಂಧವ್ಯ ಇವೆಲ್ಲವೂ ಎಲ್ಲಿ ಸಿಗಬೇಕು ಅಂದರೆ ಕುಟುಂಬದಲ್ಲಿ ಸಿಗಬೇಕು. ಆ ಕುಟುಂಬದಲ್ಲಿ ಸಿಗಬೇಕಾದಂತಹ ಬಾಂಧವ್ಯದ ಕರುಣೆ, ಮಾನವೀಯತೆಯ ಮೌಲ್ಯಗಳು ಕುಟುಂಬದಲ್ಲಿ ಸಿಗದೆ ಹೋದ್ರೆ ಮಕ್ಕಳು ವಿಶಾಲ ಜಗತ್ತಿನಲ್ಲಿ ಬದುಕೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ರಿ, ಅವರನ್ನು ಪ್ರೀತಿಸ್ರಿ, ಅವರ ಆಶಯಗಳನ್ನು ಗೌರವಿಸ್ರಿ, ಅವರ ಸೋಲುಗಳನ್ನು ಬೆನ್ತಟ್ರಿ, ನಾನು ನಿಮ್ಮ ಜೊತೆ ಅದೀನಿ ಅಂತ ಹೇಳ್ರಿ, ಅವರ ಕಷ್ಟ ನಷ್ಟಗಳೇನದಾವು ಕೇಳ್ಕೊಡ್ರಿ. ಮಕ್ಕಳ ದಿಕ್ಕು ತಪ್ಪದೇ ಇರೋ ಹಾಗೆ ಅವರನ್ನು ಸಂಭಾಳಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಐತಿ, ಜೊತೆಗೆ ಶಾಲೆಯ ಮೇಲೆ ಐತಿ. ಇಂಥ ಒಳ್ಳೆ ಶಾಲೆಯೊಳಗೆ ನಿಮ್ಮ ಎಲ್ಲ ಅರ್ಧ ಜವಾಬ್ದಾರಿಯನ್ನು ಅವರೇ ಹೊತ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನಷ್ಟು ಜವಾಬ್ದಾರಿಗಳನ್ನು ನೀವೆಲ್ಲ ಹೊತ್ಕೊಡ್ರಿ. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು ಅಂತಂದಾಗ ನಾವು ಹೆಚ್ಚು ನಮ್ಮ ಮಕ್ಕಳನ್ನು ಜಾಗರೂಕವಾಗಿ ನೋಡ್ಕೊಳ್ಬೇಕು. ಯಾಕಂತಂದ್ರೆ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣಗಳು, ಚಟಗಳು, ಬಹಳಷ್ಟು ಚಟಗಳು ಮಕ್ಕಳಿಗೆ ಗೊತ್ತಿಲ್ಲದೆ ಚಟಗಳ ಜಾಲದಲ್ಲಿ ಸಿಕ್ಕಾಕೊಳ್ತಾರೆ.
ಹೇಳ್ಕೊಳ್ಳೋಕ್ಕಾಗಂಗಿಲ್ಲ, ಅದರಿಂದ ಹೊರಗೆ ಬರೋಕ್ಕಾಗುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಮಕ್ಕಳು ಸಿಕ್ಕೊಂಡು ಒದ್ದಾಡುವಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದದ್ದು, ನಮ್ಮ ಮಕ್ಕಳನ್ನು ನಿರ್ವಹಣೆ ಮಾಡಬೇಕಾದದ್ದು ಬಹಳ ಮುಖ್ಯ ಅದ. ನಮ್ಮ ಮಕ್ಕಳು ಏನು ಅಂಥವಳು ಅಲ್ಲ ಅಂತ ಅಂದ್ಕೊಂಡು ನೀವು ಇಲ್ಲಿ ಕೂತ್ಕೊಂಡು ಏನೋ ಮಾಡಿದ್ರಿ ಅಂದರೆ, ಮಗಳು ಅಥವಾ ಮಗ ಯಾವುದೋ ಜಾಲದಲ್ಲಿ ಸಿಕ್ಕಾಕ್ಕೊಂಡು, ಯಾವುದೋ ಗೇಮ್ ಮಾಡಿಕೊಂಡು, ಏನೇನೋ ಮಾಡಿಕೊಳ್ಳುವಂಥ ತನ್ನ ಒಂದು ಅತ್ಯುತ್ತಮವಾದಂಥ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥ ನಿಟ್ಟಿನೊಳಗೆ ಮಕ್ಕಳು ಹೋಗದೇ ಇರೋ ಹಾಗೆ ಬಹಳ ಮುತುವರ್ಜಿಯಿಂದ ನೋಡ್ಕೊಳ್ಬೇಕಾದದ್ದು ತಂದೆ ತಾಯಿಗಳ ಜವಾಬ್ದಾರಿ ಅನ್ನುವಂಥ ಮಾತನ್ನು ಇಲ್ಲಿ ನೆರೆದಿರುವಂಥ ಎಲ್ಲ ತಂದೆ ತಾಯಿಗಳಿಗೆ ಒಮ್ಮೆ ನೆನಪಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ CLE ಸಂಸ್ಥೆಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ಬಹಳ ತಾಳ್ಮೆಯಿಂದ ಕುಳಿತು ಕೇಳಿದಂಥ ಎಲ್ಲ ತಂದೆ ತಾಯಿಗಳಿಗೆ ಒಂದೆರಡು ಮಾತುಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಭಾಷಣಗಳ ಸಮಯದಲ್ಲಿ ಜ್ಞಾನದ ಬೆಳಕನ್ನು ಹರಿಸುವ ಮಾತುಗಳೇ ಅನುಭವದ ಸಾರವನ್ನು ತಿಳಿಸುವ ನುಡಿಗಳು. ನಿಮ್ಮ ಮಾತುಗಳೇ ನಮಗೆಲ್ಲ ಮಾರ್ಗದರ್ಶನ ಮೇಡಮ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಹಿತನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಡಾಕ್ಟರ್ ನಿರ್ಮಲಾ ಬಟ್ಟಲ್ ಮೇಡಮ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ವೇದಿಕೆಯ ಮೇಲಿನ ಗಣ್ಯಮಾನ್ಯರಿಂದ ಸತ್ಕಾರ. ಇವತ್ತಿನ ಮಕ್ಕಳಿಗೆ ಆ ಮಕ್ಕಳ ಜೀವನವನ್ನು ವೃದ್ಧಿಸುವಲ್ಲಿ ತಂದೆ ತಾಯಿಗಳ ಪಾತ್ರ ಹಾಗೂ ಮಕ್ಕಳಿಗೆ ಮಾನವೀಯ ಮೌಲ್ಯಗಳು ಹಾಗೂ ಮಕ್ಕಳಲ್ಲಿ ಇರ್ತಕ್ಕಂಥ ಸಂಸ್ಕಾರ, ಈ ಎಲ್ಲ ಹಲವಾರು ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಉಣಬಡಿಸಿರ್ತಕ್ಕಂಥ ಡಾಕ್ಟರ್ ನಿರ್ಮಲಾ ಬಟ್ಟಲ್ ಮೇಡಮ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ವಿಷನರಿ ಲೀಡರ್ಶಿಪ್ ಈಸ್ ದ ಫೌಂಡೇಶನ್ ಆಫ್ ಅ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್. ಈಗ ಅಧ್ಯಕ್ಷೀಯ ನುಡಿ. ಚಿಂತನೆಗಳ ಚಿಲುಮೆ, ವಿಚಾರಗಳ ವಿಸ್ಮಯ, ನಿಮ್ಮ ಮಾತುಗಳೇ ನಮಗೆಲ್ಲ ಪ್ರೇರಣೆಯ ತಾಣ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿದ ಶ್ರೀಯುತ NS ವಂಟ್ಮುತೆ ಸರ್ ಇವರಿಂದ ಅಧ್ಯಕ್ಷೀಯ ನುಡಿ. ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರಗಳು. ಇವತ್ತು ಸನ್ 25-26ನೇ ಸಾಲಿನ ಶ್ರೀ MK ಕೌಟಿಮಠ್ ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಿಲನ ಸಮಾರಂಭದ ನಿಮಿತ್ತವಾಗಿ ವೇದಿಕೆಯ ಮೇಲೆ ಆಸೀನರಾದ ಇವತ್ತಿನ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಿರ್ಮಲಾ ಬಟ್ಟಲ್ ಸರ್ ಮೇಡಮ್ ಅವರೇ, ಹಾಗೂ ಆಡಳಿತಾಧಿಕಾರಿ ಬಿಸ್ಕೋಪ್ ಸರ್ ಅವರೇ, ಹಾಗೂ ರುಕ್ಕುಡಿ ಸರ್ ಹೆಡ್ ಮಾಸ್ಟರ್ರೇ ಮತ್ತು ಕೋಳಿ ಸರ್ ಹೆಡ್ ಮಾಸ್ಟರೇ, ಹಾಗೂ ಎಲ್ಲ ಅಂಗಸಂಸ್ಥೆಗಳ ಪ್ರಾಚಾರ್ಯರೇ, ಹಾಗೂ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದ ಈ ಎಲ್ಲ ಗೆಸ್ಟ್ಗಳು ಮತ್ತು ಪಾಲಕ ಬಂಧುಗಳೇ, ಮುಖ್ಯವಾಗಿ ಈ ನಮ್ಮ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಪಾಲಕರು ಬಹಳ ಉತ್ಸುಕತೆಯಿಂದ ಬಹಳ ಜನರು ನೆರೆದಿದ್ದೀರಿ. ಅದು ನನಗೆ ಒಂದು ಸಂತೋಷದ ವಿಷಯ. ಈ ಸಂತೋಷದಲ್ಲಿ ನನಗೆ ನಮ್ಮ ಸಂಸ್ಥೆ ಮಾಡುವ ಕೆಲಸ ಭಾಳ ಸಾರ್ಥಕವಾಗಿ ಮಾಡ್ತಾಯಿದೆ ಅಂಥೇಳಿ ನಮಗೆ ಅನಿಸ್ತೈತಿ. ನಿಮಗೆಲ್ಲ ಅನಿಸೈತನ ನೀವು ಬಂದಿರಿ ಅಂತ ನನಗೆ ಅನಿಸ್ತೈತಿ. ಅದು ಒಂದು ವಿಶೇಷ ವಿಷಯ. ನಿಮಗೀಗ ನನ್ನ ಭಾಷಣ ಮಾತುಗಳನ್ನು ಕೇಳೋ ಉತ್ಸುಕತೆಯೂ ಕಡಿಮೆ ಇರ್ತೈತಿ. ಯಾಕಂದ್ರೆ ನಿಮ್ಮ ಮಕ್ಕಳ ಮುಂದಿನ ಕಾರ್ಯಕ್ರಮ, ಆ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಉತ್ಸುಕ ಇರ್ತೀರಿ ನೀವೆಲ್ಲ. ಇರಲಿ, ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಿರ್ಮಲಾ ಬಟ್ಟಲ್ ಅವರು ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೆಸಿ ಅವರನ್ನು ಆಹ್ವಾನ ಮಾಡಿ ಈ ಒಂದು ವೇದಿಕೆ ಮೇಲೆ ಅವರನ್ನು ಭಾಷಣ ಮಾಡಲಿಕ್ಕೆ ಕೊಟ್ಟದ್ದು ಅವಕಾಶದಿಂದ ನನಗೂ ಮತ್ತು ನಿಮಗೂ ಎಲ್ಲ ಭಾಳ ಸಮಾಧಾನ, ಸಂತೋಷವೆನಿಸ್ತು. ಅಂತ ಸರ್ವಾಂಗೀಣ ಅಭಿವೃದ್ಧಿ ಆದಂಥ ಮೇಡಮ್ ಅವರು ಡಿಗ್ರಿಗಳು ಭಾಳ ಅದಾವೆ, ಭಾಳಷ್ಟು ಡಿಗ್ರಿಗಳು ತೊಗೊಂಡಿದ್ದಾರೆ, ಭಾಳಷ್ಟು ಇದ್ರೊಳಗೆ ಅವ್ರು ಅಗದಿ ನುರಿತ ಇದಾರೆ. ಅವ್ರು ಆಲ್ರೌಂಡ್ ಡೆವಲಪರ್ಸ್ ಅವ್ರು ಅಂತ ನನಗೆ ಸ್ವಂತಕ್ಕೆ ಅನಿಸ್ತು. ಈ ಮೇಡಮ್ ಅಂದ್ರೆ ಅವರು ಒಂದು ಸಂಸ್ಥೆ ಪ್ರಾಚಾರ್ಯ ಅದಾರು, ಅವರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಿರ್ತಾರೆ. ಅದರ ಪಾಲಕರ ಜವಾಬ್ದಾರಿ ಏನು, ಶಿಕ್ಷಕರ ಜವಾಬ್ದಾರಿ ಏನು, ಈ ಬಗ್ಗೆ ಒಂದು ಸ್ವಲ್ಪ ಇವತ್ತು ಭಾಳ ಸವಿಸ್ತಾರ ಮಾತಾಡಿದ್ರು. ನಾ ಏನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಈಗ ಕಾರ್ಯಕ್ರಮ ಭಾಳ ಇದೈತಿ. ಈ ಮಹತ್ವದಂದ್ರೇನು, ಇಟ್ ಈಸ್ ಈ ಎಲ್ಲ ವಿದ್ಯಾರ್ಥಿಗಳ
ಟೀನೇಜ್ ಪೀರಿಯಡ್ ಇರ್ತೈತಿ. ಇದು ಟೀನೇಜ್ ಪೀರಿಯಡ್ ಅಂದ್ರೆ ಮೌಲ್ಡಿಂಗ್ ಪೀರಿಯಡ್ ಅಂತಾರೆ ಇದಕ್ಕೆ. ಇದು 13 to 16 ಈಸ್ ಟೀನೇಜ್ ಪೀರಿಯಡ್. ಈ ಮೌಲ್ಡಿಂಗ್ ಪೀರಿಯಡ್ದೊಳಗೆ ನೀವು ಪಾಲಕರು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಸಂಸ್ಕಾರದಿಂದ ಒಳ್ಳೆಯ ಇದನ್ನು ಕೊಡಬೇಕು. ಇದನ್ನು ಆ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಭಾಳ ಮಹತ್ವದ್ದೈತಿ. ಅದರಿಂದ ಹುಡುಗರ ಅಭಿವೃದ್ಧಿ ಚೆನ್ನಾಗಿ ಆಗ್ತೈತಿ. ಆ ಹುಡುಗರ ಅಭಿವೃದ್ಧಿ ಚಲೋ ಆತಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಗೂ ಹೆಸರು ಬರ್ತೈತಿ, ಅವ್ರ ಸ್ವಂತ ಜೀವನಕ್ಕೂ ಹೆಸರು ಬರ್ತೈತಿ, ಮತ್ತು ನಿಮ್ಮ ಮನೆತನಕ್ಕೂ ಒಂದು ಕ್ರೆಡಿಟ್ ಬರ್ತೈತಿ. ಈ ಉದ್ದೇಶದಿಂದ ನೀವೆಲ್ಲ ಪಾಲಕರು ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿ ಅಂತ ಅವು ಮಕ್ಕಳನ್ನು ಬೆಳೆಸಿದ್ರೆ ಭಾಳ ಒಳ್ಳೆಯದಾಗ್ತೈತಿ ಅಂತ ಹೇಳಿ ಈಗ ಇನ್ನೊಮ್ಮೆ ಜೋರಾಗಿ ಚಪ್ಪಾಳಿ ಮಾಡಿ ನಮ್ಮ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರಿಗೆ ಒಂದು ವಿಶೇಷ ಇದನ್ನು ಕೊಡಬೇಕಂತೇಳಿ ನೀವೆಲ್ಲರೂ ಚಪ್ಪಾಳಿ ಹೊಡೆದು ಹೇಳಿಬಿಡ್ರಿ. ಮುಂದಿನ ಕಾರ್ಯಕ್ರಮ ಶುರು ಮಾಡಲಿಕ್ಕೆ ನಾನು ಅನುಕೂಲ ಮಾಡಿಕೊಟ್ಬಿಡ್ತೇನೆ. ನಾನು 2 ಮಾತು ಮುಗಿಸಿಬಿಡ್ತೇನೆ. ನಾನು ವಾರ್ಷಿಕ ಸ್ನೇಹ ಸಮ್ಮೇಳನದ ಮಹತ್ವ ಹಾಗೂ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ತಮ್ಮ ಸಲಹೆಗಳನ್ನು ನೀಡಿದ ಸರ್ ಇವರಿಗೆ ಧನ್ಯವಾದಗಳು. ವಿತ್ ದಿಸ್ ವಿ ಕನ್ಕ್ಲೂಡ್ ದ ಫಾರ್ಮಲ್ ಪಾರ್ಟ್ ಆಫ್ ಟುಡೇಸ್ ಪ್ರೋಗ್ರಾಮ್. ಇನ್ನು ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಇದನ್ನು ಕುಮಾರಿ ಚಂದನಮಾಳೆ ಈತಳು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರಗಳು. ಮೊದಲಿಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ CLE ಸಮಸ್ತ ಬಳಗದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಂಗಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಪಾಲಕ ವೃಂದದವರಿಗೂ ನಮ್ಮ ಸಂಸ್ಥೆಯ ಸಮಸ್ತ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಧ್ಯಮ ವರ್ಗದವರಿಗೂ, ಛಾಯಾಗ್ರಾಹಕರಿಗೂ, ಪೊಲೀಸ್ ಸಿಬ್ಬಂದಿ ಹಾಗೂ ಶಿಕ್ಷಕ ವೃಂದದವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ ವಂದನಾರ್ಪಣೆಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.